ರುದ್ರ, ನಮಸ್ಕಾರ ರುದ್ರ. ಊರಲ್ಲಿ ಏನೋ ಸುದ್ದಿ ಹಬ್ಬಿದೆಯಲ್ಲ, ಏನೋ ಗದ್ದಲ ನಡೆದಿದೆ ಅಂತೆ. ಈ ವಿಷಯ ನಿನಗೆ ಗೊತ್ತಿಲ್ಲವೇ? ಅದಕ್ಕಂತ ಅವ್ರನ್ನ ಎಳ್ಕೊಂಡ್ ಬಂದು ಕೂತಾರೆ. ಅತ್ತಿತ್ಲಾಗಿ ಬರ್ತಾ ಊರಾಗ ಕೆಲವು ಜನರು ಭಾಳ ಹೊಲಸಕತ್ತಾರ ನೋಡ್ರಿ. ಆ ಇಟ್ಟನ ಮಗ ಕಟ್ಟೋದ್ರಲ್ರಿ ಏನೋ ಮಾಡ್ಯಾನಂತ್ರಿ, ಅದಕ್ಕೆ ಎಳ್ಕೊಂಡ್ ಬಂದಾರೆ ಅವ್ರಿ. ಎಲ್ಲಿದ್ದಾರೆ ಅವರನ್ನ ಕರೆ. ಏ ಹಣಿಮೆಯ ಕಾಳ್ಯ, ಅವನನ್ನ ಎಳ್ಕೊಂಡ್ ಬರ್ರ ಬದ್ಮಾಸಲ್ಲಿ ಒಳಗೆ. ರುದ್ರ, ಊರಲ್ಲಿ ಇವನು ಏನು ಗದ್ದಲ ಮಾಡಿದ್ದಾನೆ ಏನಂತ ಹೇಳ್ಬೇಕ್ರಿ? ಊರಾಗಿರೋ ಶ್ರೀಗಂಧ ಕಟ್ಟಿಗೆ ಗಿಡಗಳನ್ನ ಎಲ್ಲ ಕತ್ತಲ್ರಿ, ನಿಂಬಿಕಾಯಿ ಮಾವಿನಕಾಯಿ ಎಲ್ಲ ಕದ್ದಿಲ್ರಿ. ಆಗ್ಲೇ ಅವನನ್ನ ಕೈಕಾಲು ಮುರಿದು ಕಳ್ಸ್ಬೋದಿತ್ತು ನೀವು, ಆದ್ರ ದಂಡ ಹಾಕಿ ಕಳಿಸಿದ್ರಿ. ಈಗ ಏನ್ ಮಾಡ್ಯಾನ ಗೊತ್ತೇನ್ರಿ? ಏನ್ ಮಾಡ್ಯಾನ? ಆ ದಾಬಾದ ಲಲ್ಲುಬಾಯಿ ಕಲ್ಲುಬಾಯಿ ರೀ, ಅವ್ರ ಮಗಳು ಕಡಿಗೆ ತರ್ಲಕ್ಕಂತ ದಾಬಾದ ಹಿಂದ ದೇಶಮುಗುಲ್ ತೋಟಕ್ಕೆ ಹೋಗಿದ್ದೇಳ್ರಿ. ಈ ಕಟ್ಟೆ ಹಿಂದಿಂದ ಹೋಗಿ ಅವ್ಳು ಕೆಡ್ಸಕ್ ಪ್ರಯತ್ನ ಪಟ್ಟೇನ್ರಿ. ಹೌದನಲ್ಲೇ ಕವ್ಯ? ಮುಚ್ಚ ಬಾಯಿ ಬಡವ, ಎಲ್ಲಿರುವೆ, ಎಲ್ಲಿ ನಿಂತಿರುವೆ, ಯಾರ ಮನೆಯಲ್ಲಿ ನಿಂತು ಮಾತನಾಡುತ್ತಿರುವೆ ಎಂಬುದು ಅರಿವಿದೆ ತಾನೇ? ಸುತ್ತ 40 ಹಳ್ಳಿಯ ಜನರಿಗೆ ನ್ಯಾಯ ಒದಗಿಸುವ ನ್ಯಾಯವಂತರ ಮನೆತನ ಇದು. ಅಂತವರ ಮನೆತನದಲ್ಲಿ ನಿಂತು ಸುಳ್ಳು ಬಗಳವೇ ಆದರೆ ನಿನ್ನ ನಾಲಿಗೆ ಕೊಡೋದತ್ತು. ನಾನು 10 ಜನರು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ತಿಳಿದುಕೊಂಡೆ ನೀನೇನೋ ತಪ್ಪು ಮಾಡಿರಬಹುದು ಎಂದು. ಇದು ಶತಸಿದ್ಧ. ಈ ತಂದಾಸ್ ದಣಿಯ ಮನೆಯಲ್ಲಿ ನ್ಯಾಯವಂತರಿಗೆ ಮೇಲೆ ಹೊರತು ಸುಳ್ಳಿನ ಕಂತೆ ಕಟ್ಟುವವರಿಗೆ ಇಲ್ಲಿ ಶಿಕ್ಷೆ ಎಂದು ತಪ್ಪಿದ್ದಲ್ಲ. ನೀನು ಮಾಡಿರುವುದು ತಪ್ಪೋ ಸರಿಯೋ ಎಂಬುದು ನಿನ್ನ ಬಾಯಿಂದಲೇ ಬರೋ. ಅವ್ರ ಬಾಯಿಲಿ ಏನ್ ಕೇಳ್ತಾರೆ ಯಪ್ಪರೇ? ಸುತ್ತ 40 ಜನರು ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾರ. ನೀವು ನ್ಯಾಯ ಮಾಡಿದ್ಮೇಲೆ ಮುಗಿದೋಯ್ತು. ಸಾಕ್ಷಾತ್ ದೇವ್ರ ನ್ಯಾಯ ಮಾಡಿದಂಗೆ ಇರ್ತದ. ನಿಮ್ ಬಿಡುದು ನಿಮ್ ತಾತನಿಂದಲೂ ಸುತ್ತ 40 ಜನರು ನ್ಯಾಯ ಮಾಡ್ತಾ ಬಂದಿದ್ರಿ. ಇಂಥ ಅಲ್ಲ, ಯಾರಾದ್ರೂ ನಿಮ್ಮನ್ನ ಸುಳ್ಳು ಹೇಳಿದಾರ? ಆದ್ರ ನಿಮ್ಮಂತವ್ರು ಹುಟ್ಟಿದ್ದು ನಮ್ಮಂತ ಸುತ್ತ 45 ಜನರು ನ್ಯಾಯ ಮಾಡಾಕ. ನಿಮ್ಮಂತ ಮನೆತನ ಇರೋದು ನಮ್ಮಂತವ್ರ ಪುಣ್ಯ ರೀ. ಆದ್ರ ಈ ಊರಾಗ ಇಂಥ ಹಲ್ಕಟ್ಟು ಹುಟ್ಟಬಾರ್ದಿತ್ತು ನೋಡ್ರಿ. ಹೌದ್ ನೋಡ್ರೋದ್ರ, ನೀನ್ ಹೇಳುವ ಮಾತು ನಿಜವಿದೆ. ಇಂಥ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಕಾಯ, ಇಂದಿನಿಂದ ಈ ಊರಲ್ಲಿ ನೀ ಕಾಣಕೂಡದು. ಈ ಊರು ಬಿಟ್ಟು ತೊಲಗಬೇಕು. ಮತ್ತೇನಾದರೂ ಖಂಡಿತೆಯಾದರೆ ನಿನ್ನ ರುಂಡ ಚಂಡಾಡಿ ರಾಮಲಿಂಗೇಶ್ವರನ ಮುಂದೆ ಉಳಬೇಕಾದದ್ದು. ಇದು ನಿನಗೆ ಕೊಡುವ ಕೊನೆ ಎಚ್ಚರಿಕೆ. ಇಲ್ಲಿಂದ ತೊಲಗು, ಹೊರಟು ಹೋಗು. ನೀವು ಇಂಥ ದೊಡ್ಡ ಸಮಸ್ಯೆಗಳನ್ನ ಬಗೆಹರಿಸ್ತೀರಿ. ದೊಡ್ಡ ದೊಡ್ಡರಂಗ ನಿಮ್ಮ ಹತ್ರ ದೊಡ್ಡ ಗುಣನೇ ಆಯ್ತು ನೋಡ್ರಿ. ಆದ್ರ ಆ ದೇವ್ರು ನಿಮಗೆ ಮಕ್ಕಳು ಕೊಡ್ಲಾರ್ದೊಂದು ದೊಡ್ಡ ತಪ್ಪು ಮಾಡ್ಯಾನ್ರಿ. ಅದಕ್ಕೆ ಆ ದೇವ್ರು ನಿಮಗೂ ಒಂದು ಮಗ ಹುಟ್ಟಲಿ ಅಂತ ಊರಲ್ಲಿ ರಾಮಲಿಂಗೇಶ್ವರ ದಿನಾಲೂ ಪ್ರಾರ್ಥಿಸ್ತೀನಿ ರೀ. ಹುಟ್ಟಿದ ಮಗು ನಿಮ್ಮಂಗ ನ್ಯಾಯವಂತ ಧರ್ಮವಂತನಂತ ಆಗಿರ್ಬೇಕಂತ ನಾ ಕೇಳ್ಕೊತೀನಿ ರೀ. ಆದ್ರೆ ಆ ಭಾಗ್ಯ ಏನು ಕೂಡ ಬರ್ತದೆ? ನಮಗೆ ಮದುವೆಯಾಗಿ 3 ವರ್ಷಗಳಾದರೂ ಮಕ್ಕಳ ಭಾಗ್ಯ ದೊರೆಯಲಿಲ್ಲ ನೋಡು. ಅದಕ್ಕೇನಂತೆ ಈ ಊರಿನ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದ್ರಾಯ್ತು. ದೀನ ದಲಿತರೇ ನಮಗೆ ಬಂಧು ಬಳಗದವರು. ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದರೆ 7 ಜನ್ಮದ ಪುಣ್ಯ ಮಾಡಿರಬೇಕು ನೋಡು. ದೇವರು ನಮಗೆ ಮಕ್ಕಳ ಭಾಗ್ಯ ಕೊಡಲಿಲ್ಲ. ಆದರೆ ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ನಿಮ್ಮಂತೆ ಇರಬೇಕೆಂಬುದೇ ನನ್ನ ಆಸೆ. ಕಡೆಯ ನೀವು ನಮ್ಮನ್ನು ಎಷ್ಟೇ ಮಕ್ಕಳಂತ ತಿಳಿದ್ರು ನಾವು ನಿಮ್ಮ ಮಕ್ಕಳಾಗೋದಿಲ್ರಿ. ನಮ್ಮ ಮುತ್ತಾತನಿಂದಲೂ ಈ ಮನೆಯಲ್ಲಿ ದುಡಿತಾ ಬಂದಿವ್ರಿ. ಆದ್ರೆ ನೀವು ನಮ್ಮ ಮಕ್ಕಳಂತೆ ಕಂಡ್ರಿ. ಅದಕ್ಕ ನಾವು ಊರ್ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡಿಸ್ತೇನಂತ ಬೇಡ್ಕೊಂಡ್ರಿ. ನೀವು ಈ ಮನೆಗೊಂದು ಗಂಡು ಮಗು ಹುಟ್ಲಿ ಅಂತ. ನೀನು ಈ ಮನೆ ಆಳಲ್ಲ ರುದ್ರ, ಈ ಮನೆಯ ಮಗದ್ದೆಂತಂತೆ. ನಮ್ಮ ಮನೆ ಮೇಲಿಟ್ಟು ಅಭಿಮಾನ ಬಹಳ ಪುಣ್ಯ ಮಾಡಿದೆ ರುದ್ರ. ನಿನ್ನಂತ ಆತ್ಮವಿಶ್ವಾಸಿ ಆಳು ಸಿಗಬೇಕಾದ್ರೆ ನಮ್ಮ ಮನೆಯ ಪುಣ್ಯವಿದೆ ರುದ್ರ. ಮನೆಯ ಪುಣ್ಯವಿದೆ. ನನ್ನ ಪುಣ್ಯ ಈ ಮನೆಗಲ್ರಿ ಯಾಪೋರ. ಈ ಮನೆಯ ಅಣ್ಣ ತಿನ್ನೋ ಪುಣ್ಯ ನನಗೈತೆ. ಆದ್ರ ಆ ಋಣ ಅನ್ನದ ಋಣ ಹೆಂಗ್ ತೀರಿಸ್ತೀನೋ ಅಂತ
ಹೌದ್ರಾ? ಪುಣ್ಯ ಮಾಡಿದವರಿಗೆ ಋಣ ತೀರಿಸುವ ಕಾಲ ಬಂದೇ ಬರುತ್ತದೆ. ಆ ದೇವರು ತಂದೆ ತರುತ್ತಾನೆ. ಇರಲಿ, ನೀನು ತೋಟದ ಕಡೆ ಹೋಗಿ ಬಾ. ಮಾದೇವಿ, ಎಲ್ಲಿಗೆ ಹೋಗಿರುವೆ? ಅಭಿಷೇಕ ಮಾಡಿಸ್ಕೊಂಡು ಬರೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ತೆಗೆದುಕೊಳ್ಳಿ ಪ್ರಸಾದ. ಮಾದೇವಿ, ದಿನಾಲು ದೇವರ ಗುಡಿಗೆ ಹೋಗಿ ನಿತ್ಯ ಅಭಿಷೇಕ ಮಾಡಿಸಿಕೊಂಡು ಬರುತ್ತಿರುವೆಯಲ್ಲ, ಯಾಕೆ? ದೇವರಲ್ಲಿ ಏನೆಂದು ಹರಿಕೆ ಬೇಡಿಕೊಂಡೆ? ಸ್ವಾಮಿ, ನಿಮ್ಮಂತ ಪುಣ್ಯವಂತ ನೀತಿವಂತ ಪತಿ ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯವನ್ನೇ ಭಾವಿಸ್ಕೊಂಡಿದ್ದೀನಿ. ಆದ್ರೆ ನಮ್ಮ ಮದುವೆಯಾಗಿ 3 ವರ್ಷ ಆದ್ರೂ ನಮ್ಗೊಂದು ಮಗು ಹುಟ್ಟಲಿಲ್ಲ. ಆದಷ್ಟು ಬೇಗ ಮಕ್ಕಳ ಸಂತಾನ ಲಭಿಸ್ಲಿ ಅಂತ ಆ ದೇವರಿಗೆ ಪ್ರತಿನಿತ್ಯ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ನಮ್ಗೊಂದು ಮಗು ಹುಟ್ಟಿದ್ರೆ ಸಾಕು, ನನ್ನ ಜನ್ಮ ಸಾರ್ಥಕ ಅಲ್ವೇ? ಮಾದೇವಿ, ಇಲ್ಲ ಸಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದುಕೊಂಡು ಹೃದಯ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಹುಟ್ಟಿದ ಮನೆತನಕ್ಕೆ ಮುತ್ತುಗಳು ಆಗಬಹುದು, ನವರತ್ನಗಳು ಆಗಬಹುದು. ಆದರೆ ತಪ್ಪಿದರೆ ಆ ಮನೆಗೆ ಕುತ್ತು ತರಬಹುದು, ಕುತ್ತಕ್ಕೆ ಎಸಕುವ ಕಟುಕರು ಆಗಬಹುದು. ಬಯಸು ಬೇಡುವುದು ಬೇಡ ಭಾಗ್ಯವಿ ಬೇಡ ಮಾದೇವಿ, ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ. ಇಂದಿಗೆ ನಿಲ್ಲಿಸು ಬಿಡು ನಿನ್ನ ಹರಕೆ. ಯಾಕೆ ಯಾಕೆ ಆ ದೇವರ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ? ಓಹೋ, ನಾನು ಆ ದೇವರಿಗೆ ಮಾಡ್ತಾ ಇರೋ ಅಭಿಷೇಕ ವ್ಯರ್ಥವಾಗ್ಬೋದು ಅಂತ ನಿಮ್ಮ ಅನಿಸಿಕೆ ಅಲ್ವೇ? ಇಲ್ಲ ಅಲ್ವೇ? ಖಂಡಿತವಾಗ್ಲೂ ಇಲ್ಲ. ನೋಡ್ತಾ ಇರಿ, ಇಂದೆಲ್ಲ ನಾಳೆ ನಮ್ಗೊಂದು ಮಗು ಹುಟ್ಟೋದು ಖಂಡಿತ. ಅವನೇ ಈ ಮನೆಯ ನಂದಾದೀಪ. ಅವನು ಕೂಡ ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ದನಿಯಾಗಿ ದೊಡ್ಡ ಕೀರ್ತಿ ತರ್ತಾನೆ ಈ ನಮ್ಮ ಮನೆತನ. ನನ್ನ ಆಸೆ ಪೂರೈಕೆ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಿನ್ನ ಆಸೆ ಪೂರೈಸುವ ಮೊದಲು ಆ ದೇವರು ಕಣ್ಣು ತೆರೆಯಬೇಕಲ್ಲ ಮಾದೇವಿ. ಆ ದೇವರು ಈಗಾಗ್ಲೇ ನಮ್ಮ ಮೇಲೆ ಕಣ್ಣು ತೆಗೆದಿದ್ದಾನೆ ಅಂದ್ರೆ ಅಂದರೆ ನೀನ್ ಹೇಳುವ ಮಾತು ಅಂದ್ರೆ ಅದು ನಾನು ನಾನೀಗ 3 ತಿಂಗಳ ಗರ್ಭಿಣಿ. ಈ ಮಾತು ಸತ್ಯವೇ? ಹೋಗಿಪ್ಪ, ಹೆಚ್ಚು ಕೇಳ್ಬೇಡಿ, ನಾಚಿಕೆ ಆಗುತ್ತೆ. ಈ ಹಿಂದೆ ಎಷ್ಟೋ ಸರಿ ನಾಚಿಕೊಂಡಿರುವಲ್ಲ, ಆ ನಾಚಿಕೆ ನನ್ನ ಮನ ಬರೀ ನಗುತ್ತಿತ್ತು. ಇಂದಿನ ಆ ನಾಚಿಕೆಯ ಸೌಂದರ್ಯ ನನ್ನ ಹೃದಯದ ತಂತಿಗಳು ಸಪ್ತ ಸ್ವರಗಳಿಂದ ಮೀಟುತ್ತಿವೆ ಮಾದೇವಿ. ನನ್ನ ಮನ ಕೂಗುತ್ತಿದೆ ಮಾದೇವಿ, ನನ್ನ ಮನ ಕೂಗುತ್ತಿದೆ. ಬೇಗ ನಿನ್ನ ಅಪ್ಪಿಕೋ.
ರುದ್ರ, ಬೆಂಗಳೂರಿನಿಂದ ಯಾವಾಗ ಬಂದ್ಯಪ್ಪ? ನಿನ್ನೆ ಸಾಯಂಕಾಲ ಬಂದಿದ್ದೆ ರೀ ಅಪ್ಪರೇ. ಭಾಳ ಹೊತ್ತಾಗಿತ್ತು, ಅದಕ್ಕೆ ಮನೆಗೆ ಬರಕ್ಕ ಆಗ್ಲಿಲ್ಲ ನನಗೆ. ಹೌದಾ, ಇರಲಿ. ಒಳಗಡೆ ನನ್ನ ಪಾದರಕ್ಷೆಗಳು ತೆಗೆದುಕೊಂಡು ಬಾ. ರುದ್ರ, ಇನ್ನೊಮ್ಮೆ ಈ ರೀತಿಯಾಗಿ ನನ್ನ ಪಾದರಕ್ಷೆಗಳನ್ನು ನಿನ್ನ ಕೈಯಲ್ಲಿ ಹಿಡಿದುಕೊಂಡು ತರಬಾರದು ನೋಡು. ಇದಕ್ಕೆ ನನ್ನ ಮನಸ್ಸು ಒಪ್ಪದು. ರುದ್ರ, ನೀನು ನಮ್ಮ ಮನೆಯ ಆಳಲ್ಲ, ನಮ್ಮ ಮನೆಯ ಕುಟುಂಬದ ಸದಸ್ಯನೊಂದು ತಿಳಿದುಕೊಂಡಿದ್ದೇನೆ. ಅದಲ್ಲದೆ 25 ವರ್ಷಗಳಿಂದ ನಮ್ಮ ಮನೆಯಲ್ಲಿ ದುಡಿತಿರುವ ಆಳು ಅಂದಾಗ ನಮ್ಮ ವಯಸ್ಸಿಗೆ ಸರಿ ಸಮಾನನಾದ ವ್ಯಕ್ತಿ ನೀನು. ಮೇಲೆ ಇಂಥ ಹೀನ ಕೆಲಸ ಹಚ್ಚುವುದಕ್ಕೆ ನಮ್ಮ ಮನಸ್ಸು ಒಪ್ಪದು. ನಾನು ಈ ಮನೆ ಆಳ್ಮಗ ರೀ ಅಪ್ಪರೇ. ಹಾಗಂತ ನೀನು ತಿಳಿದುಕೊಂಡಿರಬಹುದು ರುದ್ರ, ನಾವು ತಿಳಿದುಕೊಳ್ಳಬೇಕಲ್ಲ. ಮೇಲಾಗಿ ನಾನು ಈ ಮನೆ ಮೇಲೆ ಎಷ್ಟು ಅಭಿಮಾನವಿಟ್ಟಿರುವನೋ ಅಷ್ಟೇ ಅಭಿಮಾನ ನೀನು ಇಟ್ಟಿರುವೆ. ಮೇಲೆ ನೀನು ನಮ್ಮ ಮನೆಯ ಮಾನ ಉಳಿಸುವ ಮಾನವೀಯ ಮನುಷ್ಯ ನೀನು. ಅಪ್ಪರೇ, ನೀವು ನನ್ನನ್ನು ಭಾಳ ನಂಬಿದಿರಿ, ಅದಕ್ಕಂತ ಇಂಥ ಮಾತಾಡ್ತೀರಿ ನೀವು. ನಂಬಿದವರಿಗೆ ನಂಬಲೇಬೇಕು ರುದ್ರ. ಸಂತೋಷ ರೀ ಅಪ್ಪರೇ, ನಮ್ಮ ಜೀವ ಇರೋ ತನಕ ಎಲ್ಲ ಸಂತೋಷದಿಂದ ಬಾಳೋಣ್ರಿ ಅಪ್ಪರೇ. ಅವ್ರು ಬರ್ಲಕ್ಕ ಯಾವಾಗ ಬಂದೆ ಬೆಂಗಳೂರಿಂದ? ನಿನ್ನೆನೆ ಬಂದಿಲ್ರಿ ಅವರೇ. ಮಗು ಮಾಂತೇಶಪ್ಪರಿಗೆ ಬೆಂಗಳೂರು ಕರ್ಕೊಂಡು ಹೋಗುವಾಗ ಎಷ್ಟು ಆಟ ಮಾಡಿದ್ರಿ ಪಾಪ. ಇನ್ನೂ 6 ವರ್ಷದ ಚಿಕ್ಕ ಮಗು ನೋಡ್ರಿ, ಅವ್ರು ಹಠ ಮಾಡೋದು ನೋಡ್ರಿ ನನಗೆ ಭಾಳ ಸಂಕಟ ಆಯ್ತು ರೀ. ನಿಮ್ಮ ತಂಗಿಯರಿ ನನಗೆ ಊಟ ಮಾಡಿಸಿ, ಸರಿಯಾಗಿ ಊಟ ಮಾಡಿಸಿ, ಸರಿಯಾಗಿ ತಿಳಿಸಿ ಹೇಳಿದ್ರಿ, ನಮ್ಮ ಮಕ್ಕಳು ಹೇಳ್ಬಿಡು ನಾವು ಚೆನ್ನಾಗಿದ್ದೀವಿ, ಮಗುನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಕಳಿಸಿದ್ರಿ ಅವರ. ಹೌದು ರುದ್ರಣ್ಣ, ಮಾಂತೇಶನು ತುಂಬಾ ಚಿಕ್ಕವನು. ಹೆತ್ತವರನ್ನ ಬಿಟ್ಟಿರ್ಬೇಕಾದ್ರೆ ಇನ್ನೂ ಸ್ವಲ್ಪ ಬುದ್ಧಿ ಬೆಳೆಯಬೇಕು. ಅವನು ಚೆನ್ನಾಗಿ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಆಗ್ಬೇಕೆಂಬ ಆಸೆಯಿಂದ ತಾನೇ ನಾವು ಅವನ್ನ ಕಲಿಯೋದಕ್ಕೆ ಬೆಂಗಳೂರಲ್ಲಿ ಬಿಟ್ಟಿದ್ದು. ಬಹಳ ಅವರು ದೊಡ್ಡ ವಿದ್ಯಾವಂತರಾಗ್ತಾರೆ, ಬಹಳ ಬುದ್ಧಿವಂತರಾಗ್ತಾರ. ಈ ಮುಂದೆ ಹುಟ್ಟಿದ ಮಗು
ಈ ಮನ್ಯಾಗ ನಿಮ್ಗ ಹೆಣ್ಣಾದ್ರು ಇವ್ರೇ ನೋಡ್ರಿ, ಗಂಡಾದ್ರು ಇವ್ರೇ, ಮುಂದ ಈ ಮನೆಗೆ ಯಜಮಾನ್ರು ಆದ್ರು ಇವ್ರೇ ನೋಡ್ರಿ. ನಿಜ ಅಂತಣ್ಣ ನಿನ್ ಮಾತು. ನಮ್ಗೇನು 10 ಮಕ್ಕಳಿಲ್ಲ, ಇದ್ದೋನೊಬ್ನೇ ಗಂಡ್ ಮಗ. ಇನ್ ಮುಂದೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಆಗ್ಲೇ ಹೇಳ್ಬಿಟ್ಟಿದ್ದಾರೆ. ಮಾಂತೇಶ್ ನಮ್ಮ ಮಗನಾಗಿ ಹುಟ್ಟಬೇಕಾದ್ರೆ ನಿಜಕ್ಕೂ ನಾವು ಪುಣ್ಯ ಮಾಡಿದೀವಿ ರುದ್ರ. ಅವನನ್ನ ಅಡಿಬೇಕಾದ್ರೆ 9 ಅಮಾವಾಸ್ಯೆ 9 ಊಟ ಮಾಡಿ ಹರಕೆ ಹೊತ್ತು ಹೆತ್ತ ಮಗ ಅವನು, ಗೊತ್ತಾ? ಮಾದೇವಿ, ನೀನು ಮಗನನ್ನು ಹಡೆಯಬೇಕಾದರೆ ನೀನು ಒಬ್ಬಳೆ ಹರಕೆ ಹೊತ್ತಿಲ್ಲ, ಮತ್ತೆ? ಈ ರುದ್ರನು ಕೂಡ ಹರಕೆ ಹೊತ್ತಿರುವನು. ಹೌದಾ? ಹೌದು ಮಾದೇವಿ, ನಮ್ಮ ಮನೆಗೆ ಒಂದು ಗಂಡು ಮಗು ಹುಟ್ಟಿದರೆ ಊರಲ್ಲಿರುವ ಎಲ್ಲಾ ದೇವರುಗಳಿಗೆ ತುಪ್ಪದ ಅಭಿಷೇಕ ಮಾಡುತ್ತೇನೆಂದು ಬೇಡಿಕೊಂಡಿದ್ದಾನೆ. ಸಣ್ಣವನಾದರೂ ನಮ್ಮ ಮನೆಯ ಮೇಲಿಟ್ಟಿರುವ ಅಭಿಮಾನ ದೊಡ್ಡದು. ಇದನ್ನ ಏನು ಅಂತ ಕರಿಬೇಕಪ್ಪ? ವಯಸ್ಸಿನಲ್ಲಿ ಚಿಕ್ಕವನಿದ್ರೆ ಕೂಡ ನೀತಿಯಲ್ಲಿ ತುಂಬಾನೇ ದೊಡ್ಡವನಾಗ್ಬಿಟ್ಟೆ. ನಿಮ್ಗೂ ಕೂಡ ಮಕ್ಕಳಿಲ್ಲ ಅಂದ್ರೂ ಕೂಡ ಇನ್ನೊಬ್ಬರ ಒಳಿತಾನೆ ಬಯಸ್ತಾ ಇದ್ಯಾ. ನಿನ್ಗೂ ಕೂಡ ಆದಷ್ಟು ಬೇಗ ಮಗು ಹುಟ್ಲಿ ಅಂತ ನಾನು ಆ ದೇವರಲ್ಲಿ ಹರಕೆ ಹೊರ್ತೀನಿ, ಸರಿನಾ? ಮಾತಿನಾಗ ಹೇಳೋದೇ ಮರ್ತ್ಬಿಟ್ಟು ನೋಡ್ರಿ. ಏನು? ಈಗ ನಾನು ಹೇಳ್ತೀನಿ. ಏನಾಯ್ತು ನಿನ್ ಹೆಂಡತಿಗೆ? ಹುಷಾರಿದ್ದಾಳೆ ತಾನೆ? ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಂತ ಹೇಳ್ತೀನಿ, ನಮ್ಮ ಮಾತಿ ಕೇಳಲ್ಲ ನೀನು. ನಿನ್ ಹೆಂಡತಿ ಏನಾಯ್ತು? ನನ್ನ ಹೆಂಡತಿ ಈಗ ಗರ್ಭವತಿ ರೀ. ಅದಕ್ಕ ನನ್ನ ಹೆಂಡತಿ ತವ್ರ ಮನೆಗೆ ಅಡ್ಯಾಕಂತ ಹೋಗ್ಯಾಡಲ್ರಿ. ನಾನು ಕೂಡ ಇವತ್ತ ನನ್ನ ಹೆಂಡತಿ ತವ್ರ ಮನೆಗೆ ಹೋಗಕತ್ತೀನಿ. ಓಹೋ, ಹೊಂಟಿರ್ಬೇಕು. ಹೋಗ್ಲಾರ್ದೆ ಏನ್ ಮಾಡ್ತೀಯ? ರುದ್ರ, ಈ ವಿಷಯ ನಮಗ್ ಮೊದಲೇ ತಿಳಿಸಬಹುದಿತ್ತಲ್ಲ. ನಾವಿಬ್ಬರು ಗಂಡ ಹೆಂಡತಿ ಬಂದು ನಿಮ್ಮ ಮನೆಗೆ ನಿನ್ನ ಹೆಂಡತಿಗೆ ಸೀಮಂತ ಕಾರ್ಯ ಮಾಡುತ್ತಿದ್ದೆವು. ತಿಳಿಸಬಾರದೆ? ಹೇಳ್ಬೇಕಂತಿದ್ರಿ, ನನಗೆ ಬಹಳ ನಾಚಿಕೆ ಬಂತ್ರಿ ಅಪ್ಪ. ಎಂತ ಉತ್ಸರ ನೀನು. ಬಿಚ್ಚು ಮನಸ್ಸು ಇದ್ದವರ ಮುಂದೆ ಮೆಚ್ಚುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು. ಇರಲಿ, ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೇರವಾಗಿ ನೀನು ನಿನ್ನ ಹೆಂಡತಿ ಮತ್ತು ನಿನ್ನ ಮಗನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಾ. ಅವರಿಗೆ ಚಿನ್ನದ ಹಾರ ಹಾಕಿ ಕಳಿಸುವೆ. ಗಂಡು ಮಗು ಹುಟ್ಟಿದ್ರೆ ಮಾತ್ರ ಚಿನ್ನದ ಹಾರ ಹಾಕ್ತೀರಾ? ಹೆಣ್ಮಗು ಹುಟ್ಟಿದ್ರೆ ಬೇಡ ಅಂತೀರಾ? ನೋಡ್ರತನ, ನಿಂಗೆ ಹೆಣ್ಮಗು ಹುಟ್ಟಿದ್ರೆ ನಮ್ಮ ಮನೆಗೆ ಕರ್ಕೊಂಬ. ನಾನ್ ನಿನ್ ಮಗಳಿಗೆ ಚಿನ್ನದ ಪದಕ ಹಾಕ್ತೀನಿ. ರುದ್ರನಿಗೆ ಮೊದಲು ಹುಟ್ಟೋದು ಹೆಣ್ಮಗು. ಮೊದಲ ನಾನು ಹೇಳ್ತಿ ತಣ್ಣಗ್ ಬಾಣಂತನಾಗಲ್ರಿ. ನೀವು ಯಾರ್ಯಾರು ಏನೇನು ಹಾಕ್ಬೇಕಂತೀರಿ ಹಾಕ್ಬಂತೀರಿ. ಮೊದಲ ನಾನು ಹೇಳ್ತಿ ತವ್ರ ಮನೆಗೆ ಹೋಗಿ ಬರ್ತೇನೆ. ಒಳ್ಳೇದಾಗ್ಲಿ, ಹೋಗುವ. ಮಾದೇವಿ, ರುದ್ರ ಮುತ್ತಿನಂತ ಮನುಷ್ಯ. ಹೌದೌದು, ಅವನು ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯರು. ಮತ್ತೆ ನೀನು? ನಾನು ನಿಮ್ಗೆ ಗೊತ್ತು, ನೀನು ಅಂತಿಂತ ಹೆಣ್ಣಲ್ಲ, ಮತ್ತೆ ಸೌಭಾಗ್ಯ ಲಕ್ಷ್ಮಿ. ನಾನು ಸೌಭಾಗ್ಯ ಲಕ್ಷ್ಮಿ, ನೀವು ತುಂಬಾ ರಸಿಕ. ನನಗಾಗಿ ನನ್ನ ಜೊತೆ
ರುದ್ರ, ನಿನ್ನ ಹೆಂಡತಿ ಗೌರಮ್ಮ ಬಂದಂಗೆ ಕಾಣಿಸ್ತಿದೆಯಲ್ಲ, ಮಗು ಚೆನ್ನಾಗಿದೆ ತಾನೇ? ಮಗು ಎಷ್ಟು ಮುದ್ದಾಗಿದೆಯಲ್ಲೋ, ಅಂದ ಹಾಗೆ ನಿನ್ನ ಹೆಂಡತಿ ಗೌರಮ್ಮೆಯಲ್ಲಿ? ಗೆಳೆಯರ, ನನ್ನ ಹೆಂಡತಿ ಈ ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ ಏನಾಯ್ತು ನಿನ್ನ ಹೆಂಡತಿಗೆ? ನನ್ನ ಹೆಂಡತಿ ಮಗುವಿಗೆ ಜನ್ಮ ಕೊಟ್ಟು ಮಕ್ಕಳ ಸತ್ತು ಹೋದಳಪ್ಪ. ರುದ್ರ, ಏನು ಹೇಳುತ್ತಿರುವೆ ನೀನು? ಕಲ್ಪನೆಗೆ ಕಾಣದ ದುರಂತ ಒಂದು ನುಡಿಯುತ್ತಿರುವೆ. ತವರು ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳು ಬರಿದು ಮಾಡಿ ಕಳಿಸದಳೆ. ರುದ್ರ, ಇಂದು ಸತ್ತಿರುವುದು ನಿನ್ನ ತಂಗಿಯಲ್ಲ, ನನ್ನ ಒಡ ಹುಟ್ಟಿದ ತಂಗಿ. ದೇವರು ನಿನ್ನ ಬಾಳಲ್ಲಿ ಅಂತ ದುರಂತವನ್ನು ಸೃಷ್ಟಿಸಿದನಲ್ಲೋ ಆ ಭಗವಂತ. ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ನುಗ್ಗರು ನೂರಾಯಿತು ಗೆಳೆಯರ, ನೂರಾಯಿತು. ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತೆಯನ್ನೇ ಹೊಡೆಬಾರದು. ಈ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಲೇ ಇರುತ್ತಾರೆ, ಸಾಯುವವರು ಸಾಯುತ್ತಲೇ ಇರುತ್ತಾರೆ. ಹುಟ್ಟು ಸಾವಿಗೆ ಸಂಬಂಧ ಕಲ್ಪಿಸುವವರು ನಾವಾರು? ಅವರವರ ಭೋಗ ಅವರವರ ಬೆನ್ನಿಗೆ ಕಟ್ಟಿಕೊಂಡಿಯೇ ಹುಟ್ಟಿರುತ್ತಾರೆ. ನಾನು ಪ್ರೀತಿಯಿಂದ ಮಾಡಿಕೊಂಡ ನನ್ನ ಹೆಂಡತಿಯನ್ನು ಮರೆಯಲೇಬೇಕು ರುದ್ರ. ಈ ಪ್ರಪಂಚದಲ್ಲಿ ಹುಟ್ಟಿದ ಮಾನವ ಈ ಲೋಕ ಬಿಟ್ಟು ಹೋಗುತ್ತಿರುವಾಗ ಕಟ್ಟಿಕೊಂಡ ಹೆಂಡತಿ ಎಷ್ಟು ದಿನದವಳು? ನಮ್ಮಿಂದ ಮರೆಯಾದದ್ದು ನಾವು ಮರೆಯಲೇಬೇಕು ರುದ್ರ. ಮರೆಯುವ ದೃಢ ನಿರ್ಧಾರ ಮಾಡು. ನಾನು ಮರೆತರೂ ಮಡದಿ ನೀಡಿ ಹೋದ ಈ ಮಗುವಿನ ಭವಿಷ್ಯ ಹೇಗೆ ಅಪ್ಪರೆ? ಈ ಮಗುವಿಗೆ ಬದುಕಿಸಬೇಕಾದದ್ದು ನಿನ್ನ ಕರ್ತವ್ಯ, ಅದು ನಿನ್ನ ಧರ್ಮ. ಈ ಮಗುವಿಗೆ ಅಂಬಿಕಾ ಎಂದು ನಾಮಕರಣ ಮಾಡು. ಈ ಮಗುವಿಗೆ ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿ ಕೆಲಸ ಹಚ್ಚಬೇಡ. ಇವಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ವಿದ್ಯಾಭ್ಯಾಸ ಮಾಡಿಸು. ಇವಳ ವಿದ್ಯಾಭ್ಯಾಸದ ಖರ್ಚು ನಾನೇ ನೋಡಿಕೊಳ್ಳುವೆ. ಇಂದಿನಿಂದ ಈ ಮಗು ನಿನ್ನದಲ್ಲ, ನನ್ನದು. ಇದು ತೆಗೆದುಕೋ ಈ ಮಗುವಿನ ಖರ್ಚಿಗಾಗಿ. ಈ ಋಣ ನಾನು ಹೇಗೆ ತೀರಿಸಪ್ಪ? ಯಾಕೋ ರುದ್ರ, ಕಣ್ಣಲ್ಲಿ ನೀರು. ಋಣ ತೀರಿಸುವ ಕಾಲ ಬಂದೇ ಬರುತ್ತದೆ. ಈಗ ನೋಡು, ಉಂಡವರಿಗೆ ಹೊಟ್ಟೆ ಅನ್ನ ಹಾಕುವುದಕ್ಕಿಂತಲೂ ಹಸಿದವರಿಗೆ ಅನ್ನ ಹಾಕಬೇಕು. ಈಗ ನೀನು ಹಸಿದು ನಿಂತಿರುವ ವ್ಯಕ್ತಿ, ಅಂದ ಮೇಲೆ ನಿನಗೆ ಅನ್ನ ಹಾಕದಿದ್ದರೆ ಆ ಶಿವನು ಕೂಡ ಮೆಚ್ಚಲಾರ. ಇರಲಿ, ಈ ಮಗು ಯಾರ ಮನೆಯಲ್ಲಿ ಬಿಡುವೆ? ಈ ಊರಲ್ಲಿ ಯಾರ ಮನೆಯಲ್ಲಿ ಬಿಡೋದಿಲ್ಲ ಪರೆ. ಬೆಂಗಳೂರಿನಾಗ ನನ್ನ ತಂಗಿ ಇರ್ತಾಳ್ರಿ. ನಾನು ಬೆಂಗಳೂರಿಗೆ ಹೋಗಿ ನನ್ನ ತಂಗಿ ಮನೆಯಲ್ಲೇ ಬಿಡ್ತೀನಿ ರೀ. ನನ್ನ ತಂಗಿನ ಮಗ ಅರವಿಂದ ಅಂತ ಅಲ್ಲೇ ಓದ್ತಾನ್ರಿ. ಅದಕ್ಕೆ ತಾಯಿ ತಪ್ಪಲಿ ಅಂತ ಪ್ರೀತಿಯಿಂದ ನೋಡ್ತಾರಂತ ನನಗೆ ಆಸೆ ರೀ.
ಬೆಂಗಳೂರಿಗೆ ಹೋಗಿ ಬಿಟ್ಟು ಬರ್ತೀನಿ ರೀ. ಅಷ್ಟೇ ಮಾಡು ರುದ್ರ, ಇವತ್ತೇ ಬೆಂಗಳೂರಿಗೆ ಹೋಗು. ಏಕೆಂದರೆ ಇನ್ನು ಈ ಮಗು ಎದೆ ಹಾಲು ಕುಡಿಯುವ ಹಸುಗೂಸು. ಅವರಿಗೆ ಹೇಳು, ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಸು ಎಂದು ಚೆನ್ನಾಗಿ ಹೇಳು ನೋಡು. ತಿಳಿಯಿತು ತಾನೇ?